ಒಂದಿನ ಒಂದು ಪಕ್ಷಿ ಸಮುದ್ರದ ನೀರನ್ನು ತನ್ನ ಚುಚ್ಚಿನಲ್ಲಿ ತೆಗೆದುಕೊಳ್ಳೋದು, ಹೋಗಿ ಬೇರೆ ಕಡೆ ಹಾಕೋದು, ತೆಗೆದುಕೊಳ್ಳೋದು, ಬೇರೆ ಕಡೆ ಹಾಕೋದು ಮಾಡ್ತಾ ಇತ್ತು. ಅದು ನೋಡಿರ್ತಕ್ಕಂಥ ಮತ್ತೊಂದು ಪಕ್ಷಿ ಬಂದು ಅದನ್ನು ಕೇಳ್ತು, ಅರೇ ದೋಸ್ತ, ಏನು ಮಾಡಕತ್ತೀವ ನೀನು? ಈ ಸಮುದ್ರ ನೀರನ್ನು ತೆಗೆದು ಯಾಕೆ ಹಾಕಾಕತ್ತಿ ಆ ಕಡೆ? ಅದಕ್ಕೆ ಅದು ಹೇಳ್ತು, ಈ ಸಮುದ್ರದಲ್ಲಿ ನನ್ನ ಮಗು, ನನ್ನ ಕಂದ ಮುಳುಗೋಗಿದೆ, ಅದನ್ನು ಉಳಿಸ್ಬೇಕಾಗಿದೆ ನಾನು, ಅದಕ್ಕೋಸ್ಕರ ಈ ಸಮುದ್ರ ನೀರನ್ನು ತೆಗೆದಾಕತ್ತೀನಿ. ಹೇ, ಈ ಸಮುದ್ರ ಇಷ್ಟು ದೊಡ್ಡದಿದೆ, ನೀನು ಇನ್ನೂ ಒಂದು ಸಣ್ಣ ಜೀವ, ನೀನು ತೆಗೆದು ಇದನ್ನ ನೀರನ್ನು ತೆಗೆದು ಹಾಕಿದರೆ ನಿನ್ನ ಮಗುವಿನ ಉಳಿತ ಅನ್ಕೊಂಡಿದ್ಯಾ? ಅದಕ್ಕೆ ಆ ತಾಯಿ ಪಕ್ಷಿ ಹೇಳ್ತು, ಸಲಹಾ ನೈ ಸಾಥ್ ಚಾಹಿಯೆ ಮುಜೆ, ನನಗೆ ಸಲಹೆ ಕೊಡೋರು ಬೇಡ, ಸಾಥ್ ಕೊಡೋರು ಬೇಕಾಗಿದ್ದಾರೆ ಅಂತ ಹೇಳ್ತು. ಆಯಿತು, ಅದನ್ನು ನೋಡಿರ್ತಕ್ಕಂಥ ಮತ್ತೊಂದು ಪಕ್ಷಿ ಇದೇ ಥರ ಕೇಳ್ತು, ನಮಗೆ ಸಲಹೆ ಬೇಡ, ಸಾಥ್ ಕೊಡೋರು ಬೇಕಾಗಿದ್ದಾರೆ, ಸಹಾಯ ಮಾಡೋರು ಬೇಕಾಗಿದ್ದಾರೆ ಅಂತ ಹೇಳ್ತು. ಇದೇ ಕಂಟಿನ್ಯೂ ಆಗಿ ಮುಂದುವರ್ಕೊಂಡು ಹೋಯಿತು. ಅದು ಮತ್ತೊಂದು ನೋಡಿ ಮತ್ತೊಂದು ಪಕ್ಷಿ ಬಂತು. ಈಗ ಸಾವಿರಾರು ಪಕ್ಷಿಗಳೆಲ್ಲ ಬಂದು ಆ ಸಮುದ್ರ ನೀರನ್ನು ತೆಗೆದುಕೊಂಡು ಹಾಕೋದು ಮಾಡೋದು ನೋಡಿದ್ವು. ಇದನ್ನೆಲ್ಲ ನೋಡಿರ್ತಕ್ಕಂಥ ಸಾಕ್ಷಾತ್ ವಿಷ್ಣುವಿನ ವಾಹನ ಗರುಡ ಅಲ್ಲಿಗೆ ಬಂದು ಅದು ಕೂಡ ತನ್ನ ಚುಚ್ಚಿನಿಂದ ಸಮುದ್ರ ನೀರನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತು. ಇದನ್ನು ನೋಡಿರ್ತಕ್ಕಂಥ ಸಾಕ್ಷಾತ್ ವಿಷ್ಣು, ಅರೆ ಏನು ಮಾಡ್ತಿದ್ದಾರೆ ನೀವೆಲ್ಲ? ನೀನು ಅಲ್ಲಿಗೆ ಹೋದರೆ ನನ್ನ ಕೆಲಸಗಳನ್ನು ಮಾಡೋರು ಯಾರು? ಅದು ಅಲ್ಲದೆ ಈ ಸಮುದ್ರ ನೀರನ್ನು ತೆಗೆದು ಬೇರೆ ಕಡೆ ಹಾಕ್ಲಿಕ್ಕೂ ಆಗಲ್ಲ ನಿಮಗೆ ಅಂತ ಹೇಳಲಿಕ್ಕೆ ಅಂತ ಅಂದಾಗ ಸಾಕ್ಷಾತ್ ಗರುಡ ಹೇಳುತ್ತೆ, ಪ್ರಭು ಸಲಹಾ ನೈ ಸಾಥ್ ಚಾಹಿಯೆ ಹಮ್ಕೋ ಅಂತ. ನಮಗೆ ಸಾಥ್ ಕೊಡೋರು ಬೇಕಾಗಿದ್ದಾರೆ, ಸಹಾಯ ಮಾಡೋರು ಬೇಕಾಗಿದ್ದಾರೆ, ಸಲಹೆಗಳು ಬೇಡ. ಸರಿ ಆಯಿತು ಅಂತ ವಿಷ್ಣು ಆ ಸಮುದ್ರ ನೀರಿನೆಲ್ಲವನ್ನು ತೆಗೆದು ಆ ಮಗುವಿನ, ಆ ಕಂದನ, ಆ ಪಕ್ಷಿಯ, ಗುಬ್ಬಚ್ಚಿಯ ಜೀವವನ್ನು ಉಳಿಸಿದ. ಕತೆ ಮುಗೀತು ಇಲ್ಲಿಗೆ. ಈ ಕಥೆಯ ತಾತ್ಪರ್ಯ ಇಷ್ಟೇ, ನಮ್ಮ ಲೈಫಲ್ಲೂ ಕೂಡ ಒಣ ಬಿಟ್ಟಿ ಸಲಹೆಗಳನ್ನು ಕೊಡಲಿಕ್ಕೆ ಅಂತೇಳಿ ಸಾಕಷ್ಟು ಜನ ಬರ್ತಾರೆ. ಕೆಲಸಕ್ಕೆ ಬಾರದ ನೆಗೆಟಿವ್ ಸಲಹೆಗಳನ್ನು ಕೊಡಲಿಕ್ಕೆ ಅಂತೇಳಿ ಸಾಕಷ್ಟು ಜನ ಬರ್ತಾರೆ. ಅಂಥವರಿಂದ ಸ್ವಲ್ಪ ದೂರ ಇರಿ. ಅವ್ರಿಗೆ ಹೇಳಿ ಸಾಧ್ಯ ಆದರೆ ಸಹಾಯ ಮಾಡು, ಇಲ್ಲ ಅಂತಂದರೆ ಬಿಟ್ಟು ದೂರ ಇರು ಅಂತ. ಯಾಕಂದರೆ ಒಣ ಸಲಹೆಗಳನ್ನು ಕೊಡೋರು ಕೆಲಸಕ್ಕೆ ಬರಲ್ಲ, ಕೆಲಸ ಮಾಡುವಂಥವ್ರು ಒಣ ಸಲಹೆಗಳನ್ನು ಕೊಡಲ್ಲ. ಹಾಗೇನಾದರೂ ಇದ್ದರೆ ಅವರು ಸಹಾಯ ಮಾಡ್ತಾರೆ. ಯಾರು ನಮ್ಮ ಲೈಫಲ್ಲಿ ಜೊತೆಗೆ ನಿತ್ಯ ಸಹಾಯ ಮಾಡ್ತಾರಲ್ಲ, ಅವರು ನಮ್ಮ ನಿಜವಾದ ಸ್ನೇಹಿತರಾಗಿರ್ತಾರೆ. ದೋಸ್ತ ಹಾಸ್ಪಿಟ್ಲಲ್ಲಿದ್ದಾಗ ದೋಸ್ತ ಹೆಂಗಿದೆಯೋ, ಆರಾಮಿದೆಯೋ ಅಂತ ಕೇಳೋವಂಥ ದೋಸ್ತ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರುವಂಥವ್ರು ಹಾಸ್ಪಿಟಲಲ್ಲಿ ಜೊತೆಗಿದ್ದು ನಮ್ಮನ್ನು ನೋಡ್ಕೊಳ್ಳುವಂಥ ಫ್ರೆಂಡ್ಸು, ಸ್ನೇಹಿತರು ಬೇಕಾಗಿದ್ದಾರೆ.